ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಭಾನುವಾರ ಸಂಚಿಕೆ ನೋಡೋದಾದರೆ ಮೊದಲಿಗೆ ಅವಿ ಇಬ್ಬರು ಕಾರ್ ಹತ್ರ ನಿಂತಿರ್ತಾರೆ. ಅಲ್ಲಿಗೆ ತುಳಸಿ ಬರ್ತಾರೆ. ನೀವಿಬ್ಬರು ಕೂತ್ಕೊಳ್ಳಿ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಮ್ಮ ಏನು ಹೇಳ್ತಾ ಇದ್ದೀರಾ, ನಿಮಗೆ ಹೊಟ್ಟೆ ನೋವು ಅಂತ ಹೇಳಿದ್ರೆ ನೀವು ಡ್ರೈವ್ ಮಾಡೋದು ಬೇಡ, ನೀವು ಕೂತ್ಕೊಳ್ಳಿ, ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅವಿ ಹೇಳ್ತಾರೆ. ಆಗ ತುಳಸಿ ಪರವಾಗಿಲ್ಲಪ್ಪ, ನೀವಿಬ್ಬರು ಸುಸ್ತಾಗಿದ್ದೀರಾ, ನೀವು ಕೂತ್ಕೊಳ್ಳಿ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಮ್ಮ ನಿಮಗೆ ಹೊಟ್ಟೆ ನೋವು ಅಂತ ಹೇಳಿದ್ರೆ ನೀವು ಕೂತ್ಕೊಳ್ಳಿ, ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಬೇಡಪ್ಪ, ನಾನೇ ಡ್ರೈವ್ ಮಾಡ್ಕೊಂಡು ಬಂದರೆ ಹೊಟ್ಟೆ ನೋವು ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಅವಿ ಸರಿಯಮ್ಮ ಅಂತ ಹೇಳಿ ಕಾರ್ ಒಳಗಡೆ ಬಂದು ಕೂತ್ಕೋತಾರೆ. ಅವರು ತುಂಬಾ ಸುಸ್ತಾಗಿರ್ತಾರೆ. ಅವರಿಬ್ಬರನ್ನ ನೋಡಿ ತುಳಸಿಗೆ ಬೇಜಾರಾಗುತ್ತೆ. ನಿಮ್ಮಿಬ್ಬರನ್ನ ಈ ರೀತಿ ನೋಡೋದಕ್ಕೆ ತುಂಬ ಸಂಕಟ ಆಗುತ್ತೆ. ಕಲ್ಮಶ ಇಲ್ದಿರೋ ಪ್ರೀತಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ನನ್ನ ಮಕ್ಕಳೆಲ್ಲ ಒಂದಾಗಬೇಕು ಅನ್ನೋ ನನ್ನ ಆಸೆನ ದೇವರು ಈ ರೀತಿ ಈಡೇರಿಸ್ತಾ ಇದ್ದಾನೆ. ಸಮರ್ಥಗೋಸ್ಕರ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ, ನಿಮ್ಮನ್ನು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಅವರು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಸಿರಿ ಸ್ಟೇಷನ್ಗೆ ಬಂದಿರ್ತಾರೆ. ಆಗ ಸಮರ್ಥ್ ಸಿರಿ ಕೈನ ಹಿಡ್ಕೊಂಡು, ನಿನಗೆ ನನ್ನ ಮೇಲೆ ಈಗ ಬೇಜಾರಿಲ್ಲ ತಾನೇ ಅಂತ ಕೇಳ್ತಾರೆ. ಅನುಮಾನನೇ ಬೇಡ ಸಮರ್ಥ್, ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಬೇಜಾರು ಇಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ಒಂದು ನಿಮಿಷ ಇರು ಅಂತ ಹೇಳಿ ಅವ್ರ ಬ್ಯಾಗಿಂದ ಒಂದು ದಾರನ ತೆಗೆದು ಸಮರ್ಥ್ ಕೈಗೆ ಕಟ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ, ಈ ದಾರ ಯಾವಾಗಲೂ ನಿನ್ನ ಕೈಯಲ್ಲೇ ಇರಲಿ, ನನ್ನ ಬದಲು ನಿನ್ನ ಜೊತೆನೇ ಇರಲಿ ಅಂತ ಹೇಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡ್ತಾರೆ. ಆಗ ಸಮರ್ಥ್ ಥ್ಯಾಂಕ್ ಯು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡ್ತಾರೆ. ಸಮರ್ಥ್, ಪ್ರತಿ ವರ್ಷ ನೀನು ನನಗೇನಾದರೂ ಗಿಫ್ಟ್ ಕೊಡ್ತಾ ಇದ್ದೆ, ಆದರೆ ಈ ವರ್ಷ ನೀನು ಇಲ್ಲಿದೆಯಾ, ನೀನು ಮಾಡ್ತಾ ಇರೋ ಈ ತ್ಯಾಗನೇ ನಾನು ಗಿಫ್ಟ್ ಅಂತ ತಿಳ್ಕೊತೀನಿ ಅಂತ ಸಿರಿ ಹೇಳ್ತಾರೆ. ಆಗ ಸಮರ್ಥ್ ಅವ್ರ ಜೇಬಿಂದ ಕಾಗದದಿಂದ ಮಾಡಿರೋ ಒಂದು ಫ್ಲವರು ಹಾಗೆ ಲೆಟರ್ನ ಕೊಡ್ತಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನನ್ನ ಪ್ರೀತಿಯ ಉಡುಗೊರೆ ನೀನು ಬಂದು ತಲುಪುತ್ತೆ, ಐ ಲವ್ ಯು ಬಾಸು ಅಂತ ಹೇಳ್ತಾರೆ. ಆಗ ಸಿರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಆ ಲೆಟರ್ನ ಓದೋದಕ್ಕೆ ಹೋಗ್ತಾರೆ. ಬೇಡ ಬೇಡ, ಅದನ್ನು ಇಲ್ಲಿ ಓದಬೇಡ, ಮನೆಗೆ ಹೋಗಿ ನಿಧಾನವಾಗಿ ಓದು ಅಂತ ಹೇಳ್ತಾರೆ. ಆಗ ಸಿರಿ ಸರಿ ಆಯಿತು, ಹಾಗೆ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ, ಅವಿ ಹೇಳ್ತಿದ್ರು ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿದ್ರಂತೆ, ಅಲ್ಲಿ ಇನ್ನೊಂದು ಕಾರಿನ ಟೈರ್ ಮಾರ್ಕು ಸಿಕ್ಕಿದೆಯಂತೆ, ಆ ಗಾಡಿಯಿಂದನೇ ಆಕ್ಸಿಡೆಂಟ್ ಆಗಿರಬಹುದು ಅಂತ ಹೇಳ್ತಾಯಿದ್ರು. ಪೊಲೀಸರು ತನಿಖೆ ಶುರು ಮಾಡಿದಾರಂತೆ ಅಂತ ಹೇಳ್ತಾರೆ. ಅಂದರೆ ನಿಧಿ ಗಾಬರಿಲಿ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ತಿಳ್ಕೊಂಡ್ಲಾ ಅಂತ ಹೇಳ್ತಾರೆ. ಹೌದು ಸಮರ್ಥ್, ನೀನು ಮತ್ತು ನಿಧಿ ತಪ್ಪೇ ಮಾಡಿಲ್ಲ, ನಿರಪರಾಧಿಗಳು ಅಂತ ಪ್ರೂವ್ ಆಗಬೇಕು, ನಿಜವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ನಾನು ಆ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಸಿರಿ ಹೇಳ್ತಾರೆ. ಆಗ ಸಮರ್ಥ್, ಆ ಮನೆಯವರು ನನ್ನ ಬಿಡಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ನಾನು ನಿನ್ನೆಷ್ಟು ಅಮ್ಮನ ಮಾತಾಡ್ಸ್ಕೊಂಡು ಬಂದೆ, ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿದೆ, ಅಷ್ಟೇ ಅಲ್ಲ, ನೀನು ಆಚೆ ಬರೋ ತನಕ ಅಭಿ ಊಟನೇ ಮಾಡಲ್ಲ ಅಂತ ಉಪವಾಸ ಇದ್ದಾರೆ, ಅಮ್ಮ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ತುಂಬ ವೀಕ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸಮರ್ಥ್, ಆದರೂ ಆ ಮನೆಯವ್ರಿಗೆ ನನ್ನ ಮೇಲೆ ಯಾಕೆ ಅಷ್ಟು ಪ್ರೀತಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನೀನು ನಮ್ಮ ಮನೆ ಮಗ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಅಂತ ಸಿರಿ ಹೇಳ್ತಾರೆ. ಅದೇ ಸಮಯಕ್ಕೆ PC ಅಲ್ಲಿ ಬರ್ತಾರೆ. ಮೇಡಮ್ ಟೈಮ್ ಆಯಿತು, ಹೊರಡಿ ಅಂತ ಹೇಳ್ತಾರೆ. ಸರಿ ಸಮರ್ಥ್, ನಾನು ಇನ್ನು ಹೊರಡ್ತೀನಿ, ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಭಯ ಪಡಬೇಡ ಅಂತ ಹೇಳಿ ಹಾರ್ಟ್ ಶೇಪ್ನ ತೋರಿಸಿ ಐ ಲವ್ ಯು ಸಮರ್ಥ್ ಅಂತ ಹೇಳ್ತಾರೆ. ಆಗ ಸಮರ್ಥ್ ಅವ್ರ ಕೈಯಲ್ಲಿ ಹಾರ್ಟ್ ಶೇಪ್ನ ತೋರಿಸಿ ಐ ಲವ್ ಯು ಸಿರಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ತುಳಸಿಯವರು ಅಭಿನ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಆಗ ಡಾಕ್ಟರ್, ತುಳಸಿಯವರೇ ಹೇಗಿದ್ದೀರಾ ಅಂತ ಕೇಳ್ತಾರೆ. ಡಾಕ್ಟರ್, ನಾನು ಚೆನ್ನಾಗಿದ್ದೀನಿ, ನನ್ನ ಮಕ್ಕಳಿಬ್ಬರಿಗೂ ಸುಸ್ತು, ತಲೆ ಸುತ್ತಂತೆ ಅಂತ ಹೇಳ್ತಾರೆ. ಇಬ್ಬರಿಗೂ ಒಟ್ಟಿಗೆ ತಲೆ ಸುತ್ತು ಬರ್ತಾ ಇದೆಯಾ, BP ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಇಬ್ಬರಿಗೂ ಒಟ್ಟಿಗೆ BP ಇರೋದಕ್ಕೆ ಹೇಗೆ ಸಾಧ್ಯ, ಅಮ್ಮ ಸುಮ್ಮನೆ ಗಾಬರಿ ಆಗಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ತುಳಸಿ, ಡಾಕ್ಟರ್, ಇವರು ಊಟನೇ ಮಾಡಿಲ್ಲ, ಉಪವಾಸ ಇದ್ದಾರೆ ಅಂತ ಹೇಳ್ತಾರೆ. ಊಟ ಮಾಡಿಲ್ಲ ಅಂದರೆ ಊಟ ಮಾಡಿಸಿದ್ರೆ ಆಯಿತು, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಾಗ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ತುಳಸಿ, ಡಾಕ್ಟರ್, ನಾನು ಏನೇ ಹೇಳಿದ್ರು ಇವರು ಕೇಳ್ತಾ ಇಲ್ಲ, ಇವರು ತುಂಬ ಸುಸ್ತಾಗಿದ್ದಾರೆ, ಇವ್ರನ್ನ ನೋಡಿ ನನಗೆ ತುಂಬ ಟೆನ್ಷನ್ ಆಯಿತು, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ಆಯ್ತಾಯಿತು, ನೀವೇನು ತಲೆ ಕೆಡಿಸ್ಕೊಬಿಡಿ, ನಾನು ಅವ್ರನ್ನ ಚೆಕ್ ಮಾಡಿ ಡ್ರಿಪ್ಸ್ ಹಾಕಿಸ್ತೀನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬನ್ನಿ ಅಂತ ಹೇಳ್ತಾರೆ. ಆಗ ತುಳಸಿ, ನನ್ನ ಮಕ್ಕಳು ಅಂತ ಹೇಳ್ತಾರೆ. ಆಗ ಅಮ್ಮ, ನಾವು ಮಕ್ಕಳು ಆದರೆ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ನೋಡ್ಕೋತೀವಿ, ನೀವು ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಅಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ತುಳಸಿಯವರು ಒಳಗಡೆ ಹೋಗ್ತಾರೆ. ಆಗ ಡಾಕ್ಟರ್, ತುಳಸಿಯವರೇ, ನಿಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಈಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿ, ಈ ವಯಸ್ಸಲ್ಲಿ ನೀವು ತಾಯಿ ಆಗ್ತಾ ಇರೋದೇ ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತ ನಾನು ಹೇಳಿದ್ದೆ, ನಿಮಗೆ 5 ತಿಂಗಳು ತುಂಬ್ತಾ ಬಂತು, ಆದರೆ ನೀವು ರೆಗ್ಯುಲರಾಗಿ ಚೆಕಪ್ಗೂ ಬರ್ತಿಲ್ಲ, ಸ್ಕ್ಯಾನಿಂಗ್ ಕೂಡ ಮಾಡಿಸ್ತಾ ಇಲ್ಲ, ಹೀಗಾದರೆ ಹೇಗೆ ಅಂತ ಕೇಳ್ತಾರೆ. ಆಗ ತುಳಸಿಯವರು, ಡಾಕ್ಟರ್, ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್, ನಿಮಗೆ ತಲೆ ಸುತ್ತು, ವಾಂತಿ ಬರೋದು ಆ ಥರ ಏನೂ ಆಗ್ತಾಯಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ತುಳಸಿಯವರು, ಇಲ್ಲ ಡಾಕ್ಟರ್, ಆ ಥರ ಎಲ್ಲ ಏನೂ ಆಗ್ತಾಯಿಲ್ಲ, ಆ ಥರ ಏನಾದರೂ ಆದರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ
ನನಗೆ ಆಗಾಗ ಹೊಟ್ಟೆ ನೋವು ಬರುತ್ತೆ ಅಂತ ಡಾಕ್ಟರ್ಗೆ ಹೇಳಲ್ಲ, ಬಿಡ ಅವ್ರಿಗೆ ಹೇಳಿದ್ರೆ ಅವರು ಮಾಧವ್ರಿಗೆ ಹೇಳ್ತಾರೆ. ಮನೇಲಿ ಈಗಾಗಲೇ ಎಲ್ಲರೂ ಟೆನ್ಷನ್ ಅದ್ರ ಮಧ್ಯೆ ಈ ಟೆನ್ಷನ್ ಕೊಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಒಂದ್ಸರಿ ಚೆಕಪ್ ಮಾಡೋಣ ಬನ್ನಿ ಅಂತ ಡಾಕ್ಟರ್ ತುಳಸಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ, ನಾನೀಗ ಕೆಲವೊಂದು ಟ್ಯಾಬ್ಲೆಟ್ಸ್ನ ಬರೆದು ಕೊಡ್ತೀನಿ, ಅದನ್ನು ತಪ್ಪದೆ ತೊಗೋಬೇಕು. ಊಟ ತಿಂಡಿ ಎಲ್ಲ ಸರಿಯಾದ ಟೈಮ್ಗೆ ಮಾಡ್ತಾಯಿದ್ದೀರಾ ತಾನೇ ಅಂತ ಕೇಳ್ತಾರೆ. ಹಾಂ ಡಾಕ್ಟರ್, ನನ್ನ ಮಕ್ಕಳು ಅಂತ ತುಳಸಿ ಕೇಳ್ತಾರೆ. ಮಕ್ಕಳ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಅಲ್ವಾ? ನೀವು ಆ ಮಕ್ಕಳನ್ನ ಮಾತ್ರ ಕಾಳಜಿ ಮಾಡಿದ್ರೆ ಸಾಕಾಗಲ್ಲ, ನಿಮ್ಮ ಹೊಟ್ಟೆಲಿ ಇರೋ ಮಗುನು ನೀವು ತುಂಬ ಕಾಳಜಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ತುಳಸಿ, ನನ್ನ ಮಕ್ಕಳಿಗೆ ಏನಾಗೋಕ್ಕೂ ನಾನು ಬಿಡೋದಿಲ್ಲ, ನನ್ನ ಪ್ರಾಣ ಹೋದರೂ ಸರಿನೇ, ನನ್ನ ಮಕ್ಕಳನ್ನು ನಾನು ಕಾಪಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ತುಳಸಿಯವರು ಆಚೆ ಬರ್ತಾರೆ. ಮಕ್ಕಳಿಗೆ ಏನೂ ಆಗಿಲ್ಲ, ಹುಷಾರಾಗಿದ್ದಾರೆ ಅಂತ ಮಾಧವ್ರಿಗೆ ಫೋನ್ ಮಾಡಿ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಫೋನ್ ಮಾಡ್ತಾರೆ. ಮತ್ತು ಸಡನ್ನಾಗಿ ಸೈಡಿಗೆ ತಿರುಗ್ತಾರೆ. ಶಾರ್ವರಿ ಕಾರು ದೂರದಲ್ಲಿ ನಿಂತಿರುತ್ತೆ. ಅದನ್ನು ನೋಡಿ ತುಳಸಿಯವ್ರಿಗೆ ಗಾಬರಿ ಆಗುತ್ತೆ. ಇದು ಶಾರ್ವರಿ ಕಾರ್, ಅವಳು ಏನಾದರೂ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳಾ ಅಥವಾ ಅವಳು ಇಲ್ಲಿಗೆ ಏನಾದರೂ ಬಂದಿದ್ದಾಳಾ? ಯಾವುದಕ್ಕೂ ನಾನು ಹುಷಾರಾಗಿರಬೇಕು ಅಂತ ಯೋಚನೆ ಮಾಡ್ತಾ ಗ್ಯಾರೇಜ್ ಕಡೆ ಹೋಗ್ತಾರೆ. ಕಾರು ಗ್ಯಾರೇಜ್ ಒಳಗಡೆ ನಿಂತಿರುತ್ತೆ. ತುಳಸಿಯವರು ಅದನ್ನೇ ನೋಡ್ತಾ ಇರ್ತಾರೆ. ಡೆಂಟ್ ಆಗಿರೋ ಕಡೆ ನೋಡಬೇಕು ಅನ್ನೋಷ್ಟರಲ್ಲಿ ಅವಿ ಬಂದು ಅಮ್ಮ ಅಮ್ಮ ಅಂತ ಕರೀತಾರೆ. ಆಗ ತುಳಸಿಯವರು ಅಲ್ಲಿಂದ ಹೋಗ್ತಾರೆ. ಅಮ್ಮ, ನೀವು ಎಲ್ಲಿ ಹೋಗಿದ್ರಿ? ಡಾಕ್ಟ್ರು ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ ಹೇಳ್ತಾಯಿದ್ರು ಅಂತ ಅಭಿ ಹೇಳ್ತಾರೆ. ಏನಂತೆ ಅಂತ ತುಳಸಿ ಕೇಳ್ತಾರೆ. ನೀವು ರೆಗ್ಯುಲರಾಗಿ ಚೆಕಪ್ಗೆ ಬರ್ತಾ ಇಲ್ವಂತೆ, ಸ್ಕ್ಯಾನಿಂಗ್ ಕೂಡ ಮಾಡಿಸ್ತಾ ಇಲ್ವಂತೆ. ಹೀಗಾದರೆ ಹೇಗಮ್ಮ? ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಲ್ವಾ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅವಿಗೆ ಫೋನ್ ಬರುತ್ತೆ. ಹಾಂ ಅಪ್ಪ, ನಾವು ಆಸ್ಪತ್ರೆಯಲ್ಲಿದ್ದೀವಿ, ಏನೂ ತೊಂದರೆ ಆಗಿಲ್ಲ, ಅಮ್ಮ ಕೂಡ ಇಲ್ಲೇ ಇದ್ದಾರೆ, ಅವ್ರು ಆರಾಮಾಗೇ ಇದ್ದಾರೆ, ನಾವು ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮನೆಗೆ ಬರ್ತೀವಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಮ್ಮ, ಅಪ್ಪ ಆಗಲಿಂದ ನಿಮಗೆ ಫೋನ್ ಮಾಡ್ತಾ ಇದ್ದಾರಂತೆ, ಏನಾಯಿತು? ನಿಮ್ಮ ಫೋನ್ನ ನೀವು ಸೈಲೆಂಟ್ ಮೋಡ್ಗೆ ಏನಾದರೂ ಹಾಕ್ಕೊಂಡಿದ್ರೆ ಏನು ಕತೆ ಅಂತ ಅವಿ ಕೇಳ್ತಾರೆ. ತುಳಸಿ ಅವರು ಆ ಕಾರ್ನೇ ನೋಡ್ತಾ ಇರ್ತಾರೆ. ಆಗ ಅವಿ, ಅಮ್ಮ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಅಂತ ತುಳಸಿ ಹೇಳ್ತಾರೆ. ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ತುಳಸಿಯವರು ಗ್ಯಾರೇಜಲ್ಲಿ ನಿಂತಿರೋ ಕಾರನ್ನೇ ನೋಡ್ತಾ ಇರ್ತಾರೆ. ಅವ್ರಿಗೆ ಅವಿ ತೋರಿಸಿರೋ ಫೋಟೋ ನೆನಪಾಗುತ್ತೆ. ಗಾಬರಿಯಿಂದ ಆ ಕಾರ್ನೇ ನೋಡ್ತಾ ನಿಂತಿರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅವಿ ಇಬ್ಬರೂ ಸ್ಟೇಷನ್ಗೆ ಬರ್ತಾರೆ. ಆಗ ಸಮರ್ಥ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಆಗ ಅವಿ, ಸಮರ್ಥ್ ಹೇಗಿದೆಯಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮತ್ತು ಮನೇಲಿ ಎಲ್ಲರೂ ಹೇಗಿದ್ದಾರೆ ಅಮ್ಮ ಅಂತ ಕೇಳ್ತಾರೆ. ಅವರು ಚೆನ್ನಾಗಿದ್ದಾರೆ ಆದರೆ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಅಮ್ಮ ಬಂದಿಲ್ವಾ ಅಂತ ಸಮರ್ಥ್ ಕೇಳ್ತಾರೆ. ಅವರು ಬಂದಿದ್ದಾರೆ, ಬರ್ತಾರೆ ಇರು ಅಂತ ಅವಿ ಹೇಳ್ತಾರೆ. ಆಗ ಸಮರ್ಥ್, ನಿಮ್ಮಿಬ್ಬರಿಗೂ ಏನಾಗಿದೆ? ಯಾಕೆ ನೀವು ಉಪವಾಸ ಮಾಡ್ತಾ ಇರೋದು? ನೀವು ಈ ರೀತಿ ಉಪವಾಸ ಮಾಡಿದ್ರೆ ಆರೋಗ್ಯ ಏನಾಗಬೇಡ ಅಂತ ಹೇಳ್ತಾರೆ. ಏನೂ ಆಗಲ್ಲ, ಇದೆಲ್ಲ ನಿನಗೆ ಗೊತ್ತಾಯಿತು ಅಂತ ಅಭಿ ಕೇಳ್ತಾರೆ. ಆಗಲೇ ಸಿರಿ ಬಂದಿದ್ಲು, ನನಗೆಲ್ಲ ವಿಷಯನೂ ಹೇಳಿದ್ಲು, ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಓಹೋಹೋ, ಏನು ನಿನಗೋಸ್ಕರ ನಾವು ಉಪವಾಸ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡ? ಹಾಗೆಲ್ಲ ಏನೂ ಇಲ್ಲ, ಡಾಕ್ಟರ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಉಪವಾಸ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ ಅಂತ ಅಭಿ ಹೇಳ್ತಾರೆ. ಹೌದೌದು, ಈ ಕೊಬ್ಬಿಗೆ ಏನು ಕಮ್ಮಿ ಇಲ್ಲ ಅಂತ ಸಮರ್ಥ್ ಹೇಳ್ತಾರೆ. ಕೊಬ್ಬ ಅಂತ ಅಭಿ ಹೇಳ್ತಾರೆ. ಆಗ ಸಮರ್ಥ್, ನೀವೇ ಅಲ್ವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದು, ಅದನ್ನು ಕನ್ನಡದಲ್ಲಿ ಕೊಬ್ಬು ಅಂತಲೇ ಕರೆಯೋದು ಅಂತ ಹೇಳ್ತಾರೆ. ಕೊಬ್ಬೆಲ್ಲ ಏನೂ ಇಲ್ಲ, ಕೊಲೆಸ್ಟ್ರಾಲ್ ಅಷ್ಟೇ ಅಂತ ಅಭಿ ಹೇಳ್ತಾರೆ. ಮತ್ತೆ ನೀವಿಬ್ಬರು ಜಗಳ ಆಡೋದಕ್ಕೆ ಶುರು ಮಾಡ್ಕೊಂಡ್ರ ಅಭಿ? ನೀನು ಏನಾದರೂ ಕ್ರೈಮ್ ಮಾಡಿ ಒಳಗೋಗು, ಆಗ ಅವನ ಜೊತೆ ಕುತ್ಕೊಂಡು ನೀನು ಜಗಳ ಮಾಡಬಹುದು ಅಂತ ಹೇಳ್ತಾರೆ. ಆಗ ಸಮರ್ಥ್, ಅಯ್ಯೋ ಬೇಡ ಸರ್, ನಾನೊಬ್ಬ ಒಳಗಡೆ ಇರೋದೇ ಸಾಕು, ಮತ್ತೆ ಅವ್ರು ಬರೋದು ಬೇಡ ಅಂತ ಹೇಳ್ತಾರೆ. ಆಗ ಅವಿ, ಸಮರ್ಥ್, ನೀನು ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ನೀನು ಆಚೆ ಬಂದೇ ಬರ್ತೀಯ ಅಂತ ಹೇಳ್ತಾರೆ. ಅಲ್ಲಿಗೆ ತುಳಸಿ ಬರ್ತಾರೆ, ಬಾಕ್ಸ್ನ ತೊಗೊಂಡು ಬರ್ತಾರೆ. ಅಮ್ಮ ಏನು ಮಾಡ್ತಿದ್ಯಾ ನೀನು? ಸಿರಿ ಬಂದು ನನಗೆ ಊಟ ಕೊಟ್ಟೋದ್ಲು, ನೀನು ಮತ್ತೆ ಊಟ ತಂದಿದ್ಯಾ ಅಂತ ಕೇಳ್ತಾರೆ. ಹೌದು, ನೀವು ಮೂವರು ಇಲ್ಲಿ ಊಟ ಮಾಡಲೇಬೇಕು ಅಂತ ತುಳಸಿ ಹೇಳ್ತಾರೆ. ಅಮ್ಮ ಏನು ಹೇಳ್ತಿದ್ದೀರಾ? ನಮಗೆ ಊಟ ಬೇಡ ಅಂತ ಅಭಿ ಹೇಳ್ತಾರೆ. ಬೇಡ ಅಂದರೆ ಬಿಡೋರು ಯಾರು ಅಂತ ತುಳಸಿ ಹೇಳ್ತಾರೆ. ಆಗ ಸಮರ್ಥ, ಅದೇ ಮತ್ತೆ ಚಿಕ್ಕ ಮಕ್ಕಳಾಗೆ ಊಟ ಬೇಡ ಅಂತ ಹಠ ಮಾಡಿದ್ರೆ ಅಮ್ಮ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ತಲೆ ಮೇಲೆ ಒಂದು ಕೊಟ್ಟು ಕಿವಿ ಹಿಂಡಿ ಊಟ ಮಾಡಿಸ್ತಾಳೆ, ಆ ಥರ ನನಗೆ ತುಂಬ ಸರಿ ಮಾಡಿಸಿದ್ದಾಳೆ, ಈಗ ನಿಮ್ಮ ಸರ್ದಿ ಅನುಭವಿಸಿ ಅಂತ ಹೇಳ್ತಾರೆ. ನಮಗೆ ಊಟ ಬೇಡ ಅಂತ ಅಭಿ ಹೇಳ್ತಾರೆ. ಆಗ ಸಮರ್ಥ್, ನೀವಿಬ್ಬರು ಉಪವಾಸ ಇದ್ದಿದ್ದಕ್ಕೆ ತಾನೇ ಪೊಲೀಸವರು CCTV ಫುಟೇಜ್ ಸಿಕ್ಕಿದೆ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಇದೆಲ್ಲ ನಿನಗೆ ಗೊತ್ತಾಯಿತು ಅಂತ ಅಭಿ ಕೇಳ್ತಾರೆ. ನಾನು ಜೈಲಲ್ಲಿದ್ದೀನಿ ಅಷ್ಟೇ, ನನ್ನ ಮನಸ್ಸು ಹೃದಯ ಅಲ್ಲೇ ಇದೆ, ನನಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ತುಳಸಿ, ಹಾಗಾದರೆ ಮನೆಯವ್ರ ಮನಸ್ಸು ಹೃದಯ ಎಲ್ಲ ನಿನ್ನ ಜೊತೆನೇ ಇದೆ, ಮನೆಯವರೆಲ್ಲ ಸೆಲ್ಲಲ್ಲೇ ಇದ್ದಾರೆ ಅಂತ ಅರ್ಥ ಅಂತ ತುಳಸಿ ಹೇಳ್ತಾರೆ. ಅಮ್ಮ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಎಲ್ಲರೂ ಜೈಲಿಗೆ ಬರೋ ಮಾತು ಯಾಕೆ ಹೇಳ್ತಿದ್ದೀರಾ? ನನಗೆ ನೀವು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಅಂತ ಏನೋ ಹೇಳೋಕೆ ಹೋಗ್ತಾರೆ. ಆಗ ಅಭಿ, ನಿನಗೂ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಅದೆಲ್ಲ ಇರಲಿ, ನೀವು ದೇವ್ರ ಹತ್ರ ಏನಂತ ಕೇಳ್ಕೊಂಡ್ರಿ, ನನ್ನ ಬಿಡುಗಡೆಗೆ ಏನಾದರೂ ಸಾಕ್ಷಿ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಂಡ್ರಿ ಅಲ್ವಾ? ಹಾಗೆ ಸಾಕ್ಷಿ ಸಿಕ್ಕಿದೆ ಅಲ್ವಾ? ಈಗ ನೀವು ಉಪವಾಸ ಬಿಡಬಹುದಲ್ವಾ ಅಂತ ಹೇಳ್ತಾರೆ. ಆಗ ತುಳಸಿ, ಹೌದು, ಪಾಪು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಸಮರ್ಥು ಬಿಡುಗಡೆ ಆಗೋದಕ್ಕೆ ಯಾವುದಾದ್ರೂ ಸಾಕ್ಷಿ ಸಿಗೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡ್ರಿ, ಹಾಗೆ ಸಾಕ್ಷಿ ಸಿಕ್ಕಿದೆ, ಈಗ ನೀವು
ಉಪವಾಸ ಬಿಡಬಹುದಲ್ವಾ ಅಂತ ಹೇಳ್ತಾರೆ. ಅವರಿಬ್ಬರು ಸುಮ್ಮನೆ ನಿಂತಿರ್ತಾರೆ. ಈಗ ನೀವೇನು ತಿಂದಿಲ್ಲ ಅಂದರೆ ನಾನು ಏನೂ ತಿನ್ನಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಅವಿ ಅಮ್ಮ ಈ ಟೈಮಲ್ಲಿ ನೀವು ಉಪವಾಸ ಇದ್ದರೆ ಹೇಗಮ್ಮ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಕೋರ್ಟು ಸ್ಟೇಷನ್ ಅಂತ ಓಡಾಡ್ತಾನೆ ಇದ್ದೀರಾ, ನೀವು ಊಟ ಬಿಟ್ಟರೆ ಹೇಗೆ? ಈಗ ಮೊದಲು ನೀವು ತಿನ್ನಬೇಕು ಅಷ್ಟೇ, ತಿಂತಿರೋ ಇಲ್ವೋ ಅಂತ ಕೇಳ್ತಾರೆ. ಅಮ್ಮ ಹುಕ್ಕುಂ ಮಾಡಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ, ತಿಂತೀವಿ ಅಂತ ಅಭಿ ಹೇಳ್ತಾರೆ. ಆಗ ಅಸಮರ್ಥ ಹಾಗಾದರೆ ಮೊದಲನೇ ತುತ್ತು ನನಗೆ ಅಂತ ಹೇಳ್ತಾರೆ. ಆಗ ಅಭಿ ನನಗೆ ಮೊದಲನೇ ತುತ್ತು ಅಂತ ಹೇಳ್ತಾರೆ. ಆಗ ತುಳಸಿ ನೀವಿಬ್ಬರಿಗೂ ಅಲ್ಲ, ನನ್ನ ಮೊದಲನೇ ಮಗನಿಗೆ ಅಂತ ಹೇಳಿ ಅವಿಗೆ ಒಂದು ತುತ್ತು ತಿನ್ನಿಸ್ತಾರೆ. ಮತ್ತು ಸಮರ್ಥ್ಗೆ ತಿನ್ಸಕ್ಕೆ ಹೋಗ್ತಾರೆ. ಆಗ ಸಮರ್ಥ್ ನನಗೆ ಬೇಡ, ಅಭಿಗೆ ತಿನ್ನಿಸಿ ಅಂತ ಸನ್ನೆ ಮಾಡ್ತಾರೆ. ಆಗ ತುಳಸಿಯವರು ಅಭಿಗೆ ಊಟ ತಿನ್ನಿಸ್ತಾರೆ. ಅವ್ರ ಮೂವರಿಗೂ ಖುಷಿ ಆಗುತ್ತೆ. ಮತ್ತು ತುಳಸಿಯವ್ರಿಗೆ ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವ್ತಾ ಇರುತ್ತೆ. ಆಗ ತುಳಸಿ ಯಾಕೆ ಮತ್ತೆ ಮತ್ತೆ ನನಗೆ ಹೊಟ್ಟೆ ನೋವು ಬರ್ತಾ ಇದೆ, ಮೊದಲು ಪಾಪು ಆಚೆ ಬರಬೇಕು, ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ತುಳಸಿಯವರು ಮನೆಗೆ ಬರ್ತಾರೆ. ಗ್ಯಾರೇಜಲ್ಲಿ ಶಾರ್ವರಿ ಕಾರ್ ನೋಡಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದು ಶಾರ್ವರಿ ಕಾರೇ, ಆದರೆ ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ, ಇದ್ರ ಬಗ್ಗೆ ಮಾವನ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ದತ್ತವ್ರಿಗೆ ಫೋನ್ ಮಾಡ್ತಾರೆ. ಮಾವ, ನಾನಿವತ್ತು ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳಿ ಅಲ್ಲಿ ನಡೆದಿದ್ದ ವಿಷಯನೆಲ್ಲ ಹೇಳ್ತಾರೆ. ಆಗ ದತ್ತ, ಹೌದಲ್ವಾ, ಈ ತಲೆನೋವಿನ ಮಧ್ಯೆ ಆ ರಾಕ್ಷಸಿ ವಿಷಯನೇ ಮರೆತುಬಿಟ್ಟಿದ್ದೀವಿ ನಾವು. ನೀನು ಹೇಳ್ತಾ ಇರೋದೇನು, ಈ ಆಕ್ಸಿಡೆಂಟಲ್ಲಿ ಶಾರ್ವರಿ ಕೈವಾಡ ಇದೆ ಅಂತ ಹೇಳ್ತಿದ್ಯಾ? ಅವತ್ತು ನಾವು ತಾವರೆಕೆರೆಗೆ ಹೋಗಿದ್ದ ದಿನ ಶಾರ್ವರಿ ಮನೇಲೇ ಇದ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ತಾವರೆಕೆರೆಗೆ ಹೋಗಿದ್ದೀವಿ ಅಂತ ಏನಾದರೂ ಅವಳಿಗೆ ಗೊತ್ತಾಗಿ ಅವಳು ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ಈ ಥರ ಏನಾದರೂ ಮಾಡಿದ್ಲಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಮಾವ, ನೀವು ಏನು ಹೇಳ್ತಾ ಇದ್ದೀರಾ? ನೀವು ತಾವರೆಕೆರೆಗೆ ಹೋಗಿದ್ದ ವಿಷಯ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ನೋಡು ತುಳಸಿ, ನಾವು ಆಗ ಅಂದ್ಕೊಳ್ಳೋಕ್ಕಾಗಲ್ಲ. ಅವಳು ಅಂಥ ತಪ್ಪುಗಳನ್ನ ಮಾಡಿ ಇಷ್ಟು ವರ್ಷ ಆದರೂ ಸಿಕ್ಕಾಕೊಳ್ದೆ ಸೇಫಾಗಿದ್ದಾಳೆ ಅಂದರೆ ಅವಳ ದೃಷ್ಟಿ ಎಲ್ಲ ಕಡೆ ಇದೆ ಅಂತ ಅರ್ಥ. ನಿನಗೆ ಹೇಗೆ ಈ ಆಕ್ಸಿಡೆಂಟಲ್ಲಿ ಅವಳ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆಯೋ, ನೀನು ಹೇಳಿದ್ದನ್ನು ಕೇಳಿದ ಮೇಲೆ ಇದರಲ್ಲಿ ಅವಳ ಕೈವಾಡ ಇದೆ ಅಂತ ನನಗೂ ಅನುಮಾನ ಬರ್ತಾ ಇದೆ. ಅನುಮಾನ ಪಟ್ಟರೆ ಸಾಲದು ತುಳಸಿ, ನಾವು ಸಾಕ್ಷಿ ಸಮೇತ ಹಿಡಿದಾಕಬೇಕು. ನಾವೀಗಲೇ ಆ ಕಾರಿರೋ ಜಾಗಕ್ಕೆ ಹೋಗಬೇಕು ಅಂತ ದತ್ತ ಹೇಳ್ತಾರೆ. ಆಯಿತು ಮಾವ, ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತು, ನಿಮಗೆ ಹೇಳ್ತೀನಿ, ನೀವು ಅಲ್ಲಿಗೆ ಬನ್ನಿ, ನಾನು ಹೊರಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸಡನ್ನಾಗಿ ಎದ್ದು ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಮಹೇಶ್ವರ್, ಅದಕ್ಕೆ ನಿಂತ್ಕೊಳ್ಳಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಮಹೇಶ್ವರೇ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಮಹೇಶ್ವರು, ಏನು ಕೆಲಸ ಹೇಳಿ ಅದಕ್ಕೆ, ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ ಮಹೇಶ್ವರೇ, ಆ ಜಾಗ ನನಗೆ ಮಾತ್ರ ಗೊತ್ತಿರೋದು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ತುಳಸಿ ಹೇಳ್ತಾರೆ. ಜಾಗನಾ, ಏನು ಹೇಳ್ತಿದ್ರ ಅದಕ್ಕೆ ನೀವು ಅಂತ ಮಹೇಶ್ವರ್ ಕೇಳ್ತಾರೆ. ಆಗ ತುಳಸಿಯವರು ಆಸ್ಪತ್ರೆ ಹತ್ರ ಕಾರ್ ನೋಡಿದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಿದ್ದೀರಾ, ಆ ಕಾರ್ ಏನಾದರೂ ನಮಗೆ ಸಿಕ್ಕಿದ್ರೆ ಎಲ್ಲ ಸತ್ಯ ಆಚೆ ಬರುತ್ತೆ. ಅದು ಶಾರ್ವರಿ ಕಾರ್ ಅಂತ ನಿಮ್ಗೆ ಅನಿಸುತ್ತಾ ಅಂತ ಕೇಳ್ತಾರೆ. ಹೌದು, ಅದು ಶಾರ್ವರಿ ಕಾರೇ, ಆದರೆ ನಂಬರ್ ಪ್ಲೇಟ್ ಚೇಂಜ್ ಆಗಿದೆ, ಅದಕ್ಕೆ ನಾನು ಮಾವ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಮಹೇಶ್ವರ್ ಹೇಳ್ತಾರೆ. ಬೇಡ ಬೇಡ, ನೀವು ಇಲ್ಲೇ ಇದ್ದು ಶಾರ್ವರಿ ಮೇಲೆ ಒಂದು ಕಣ್ಣಿಟ್ಟಿರಿ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ತುಳಸಿಯವರು ಅಲ್ಲಿಂದ ಹೋಗ್ತಾರೆ. ಶಾರ್ವರಿ ಮೇಲೆ ನಿಂತ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಇವ್ರ ಮಾತನ್ನು ಕೇಳಿ ಅವ್ರಿಗೆ ಗಾಬರಿ ಆಗುತ್ತೆ. ಅವರೇನೋ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇಲ್ಲಿಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಭಾನುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.